ಹಲೋ ಗೌಡ ಗೌಡ್ತಿ, ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಸೊ ನಾವಿವತ್ತೊಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ಮಾಡಮ್. ಅದೇನಪ್ಪ ಅಂತಂದ್ರೆ, ಈ ಕ್ಯಾಲ್ಸಿಯಂ ಕಾರ್ಬೈಡ ನೀರಿನ ಜೊತೆ ಹೆಂಗೆ ಆ್ಯಕ್ಟ್ ಆಗುತ್ತಾ ಮತ್ತು ಪೆಟ್ರೋಲ್ ಜೊತೆ ಹೆಂಗೆ ಆ್ಯಕ್ಟ್ ಆಗುತ್ತಾ. ಸೊ ಈ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಬೇಕಾಗಿರೋ ವಸ್ತುಗಳಂದ್ರೆ ನಮ್ಗೆ ನೀರು ಮತ್ತು ಇನ್ನೊಂದು ಏನು ಬೇಕಂದ್ರೆ ಪೆಟ್ರೋಲ್ ಬೇಕು. ಸೊ ಮತ್ತು ಇನ್ನೊಂದು ಕ್ಯಾಲ್ಸಿಯಂ ಕಾರ್ಬೈಡ. ಸೊ ನಾನು ಇನ್ನೊಂದು ಗ್ಲಾಸಲ್ಲಿ ನೀರು ಹಾಕಿದೆ. ಸೊ ಇನ್ನೊಂದು ಗ್ಲಾಸಲ್ಲಿ ಏನು ಮಾಡ್ತಾಯಿದ್ದೀನಿ, ಪೆಟ್ರೋಲ್ನ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ಏನು ಚೆಕ್ ಮಾಡಬೇಕಂದ್ರೆ ನಾವು ಈ ಕ್ಯಾಲ್ಸಿಯಂ ಕಾರ್ಬೈಡು ಪೆಟ್ರೋಲ್ ಜೊತೆ ಹೆಂಗೆ ಆ್ಯಕ್ಟ್ ಆಗುತ್ತಾ ಮತ್ತು ವಾಟರ್ ಜೊತೆ ಹೆಂಗೆ ಆ್ಯಕ್ಟ್ ಆಗುತ್ತಾ, ಅಂದರೆ ಅದು ರಿಯಾಕ್ಷನ್ ಹೆಂಗೆ ಆಗುತ್ತಾ, ನಾವು ಫ್ಲೇಮ್ ಹಚ್ಚಿದಾಗ ಅದು ಬೆಂಕಿ ಹತ್ತೋದು ಏನಿಲ್ಲೋ ಅಂತ ಚೆಕ್ ಮಾಡಮ್ಮ. ಸೊ ನನ್ನ ಹತ್ರ 2 ಕ್ಯಾಲ್ಸಿಯಂ ಕಾರ್ಬೈಡ್ ಐತಿ, ಒಂದು ಪೆಟ್ರೋಲ್ ಒಳಗಡೆ ಹಾಕ್ತಾಯಿದ್ದೀನಿ ಮತ್ತು ಇನ್ನೊಂದು ನೀರು ಒಳಗಡೆ ಹಾಕ್ತಾಯಿದ್ದೀನಿ. ಸೊ ನಾವು ಈ ಕ್ಯಾಲ್ಸಿಯಂ ಕಾರ್ಬೈಡ್ ಅಂದರೆ CaCO2ನ ಯಾವಾಗ ವಾಟರ್ದು ಹಾಕ್ತೀವಲ್ಲ, ಇಲ್ಲಿ ನೋಡು ಈಸಿಯಾಗಿ ರಿಯಾಕ್ಷನ್ ನೋಡ್ಬೋದು. ಎಲ್ಲ ಬಬಲ್ಸ್ ಎಲ್ಲ ಫಾರ್ಮ್ ಆಗ್ತಾಯಿದೆ ಮತ್ತು ಪೂರ್ತಿ ಒಂಥರ ಕುದೀತಾ ಇದೆ ಅದು ನೀರು. ಇದು ನಾರ್ಮಲ್ ವಾಟರ್ ಜೊತೆ ಹಂಗೆ ಆ್ಯಕ್ಟ್ ಆಗುತ್ತೆ, ಹಂಗೆ ರಿಯಾಕ್ಷನ್ ಮಾಡ್ತಾಯಿದೆ. ಬಟ್ ಪೆಟ್ರೋಲಲ್ಲಿ ನೋಡ್ಬೋದು ಯಾವುದೇ ರೀತಿ ರಿಯಾಕ್ಷನ್ ಇಲ್ಲ, ಅಲ್ಲಿ ಈವನ್ ಬಬಲ್ಸು ಹೇಳ್ತಾ ಇಲ್ಲ. ಬಟ್ ಇವಾಗ ನಾವು ಬೆಂಕಿ ಹಚ್ಚಿ ನೋಡೋಣ ಯಾವ ರೀತಿ ಏನು ಬೆಂಕಿ ಹತ್ತೋದೇನಿಲ್ಲೋ ಅಂತೇಳಿ. ಸೊ ನಾನು ಕಡ್ಡಿ ಕೊಡ್ತಾಯಿದ್ದೀನಿ ಇವಾಗ. ನೋಡಿ, ಕ್ಯಾಲ್ಸಿಯಂ ಕಾರ್ಬೈಡ್ನ ನಾವು ಪಟ್ಟನೆ ಬೆಂಕಿ ಹತ್ತಿದ್ರೆ ಹಂಗೆ ಹತ್ಕೊಂಡೇ ಬಿಡ್ತದೆ ಅಷ್ಟು ಬೇಗವಾಗಿ. ಸೊ ನೋಡಿ, ಇನ್ನೂ ಹೆಂಗೆ ಅದು ಕುದೀತಾ ಇದೆ, ಒಂಥರ ಫುಲ್ ಹಾಟ್ ವಾಟರ್ ಹೆಂಗೆ ಕುದೀತಾ ಇದೆ. ಸೊ ಅದನ್ನು ಮುಟ್ಟಿದ್ರು ಕೂಡ ಇವಾಗ ಅದು ಬಿಸಿಯಲ್ಲೇ ಇರುತ್ತೆ. ಸೊ ನಾವು ಇದನ್ನು ಇವಾಗ ಪೆಟ್ರೋಲಿಗೆ ಬೆಂಕಿ ಹಚ್ಚಿದ್ರೆ ಅದು ಯಾವ ರೀತಿ ಅಂದರೆ ಪೆಟ್ರೋಲ್ ಹತ್ತುತ್ತಾ ಇಲ್ಲ ಉರಿ, ಅದು ಕ್ಯಾಲ್ಸಿಯಂ ಕಾರ್ಬೈಡ್ ನೋಡೋಣ. ನಮ್ಗೆ ಆಲ್ರೆಡಿ ಗೊತ್ತಿಲ್ಲಿ ಏನಂತಂದ್ರೆ ಪೆಟ್ರೋಲ್ ಈಸಿಯಾಗಿ ಉರಿ ಹತ್ತೈತದೆ. ಸೊ ಪೆಟ್ರೋಲ್ ಡೀಸೆಲು ಅವೆಲ್ಲ ನಾವು ಸ್ವಲ್ಪ ಫ್ಲೇಮ್ ಹಚ್ಚಿದ್ರೆ ಉರಿ ಹತ್ಕೊಂಡು ಬಿಡುತ್ತೆ. ಸೊ ಬಟ್ ಆದರೆ ಏನಿಲ್ಲಿ ಇದು ಅಂದರೆ, ಈ ಕ್ಯಾಲ್ಸಿಯಂ ಕಾರ್ಬೈಡ್ ನಾವು ಏನು ಪೆಟ್ರೋಲ್ ಹಾಕಿದ್ದೀವಲ್ಲ ಅದು ಯಾವುದೇ ರೀತಿ ಆ್ಯಕ್ಟ್ ಆಗ್ತಿಲ್ಲ, ಅದರಲ್ಲಿ ಯಾವುದೇ ರಿಯಾಕ್ಷನ್ ಅದ್ರ ಮೇಲೆ ಪರಿಣಾಮ ಬೀರ್ತಾಯಿಲ್ಲ. ಬಟ್ ಅದೇ ವಾಟ್ರಲ್ಲಿ ನೋಡ್ಬೋದು ಇವಾಗ ನೀವು, ಅದೇನಂತಾರೆ ನಾವು ಆ ಸುಣ್ಣದ ನೀರು ಆಯ್ತಲ್ಲ ಆ ಥರ ಫುಲ್ ವೈಟ್ ಆಗಿಬಿಟ್ಟಿದೆ ಅದು ವಾಟರ್ ಹಾಕಿದ್ದು ಈ ಕಡೆ. ಬಟ್ ಅದ್ರ ಪೆಟ್ರೋಲ್ ಜೊತೆ ಅದು ಕ್ಯಾಲ್ಸಿಯಂ ಕಾರ್ಬೈಡ್ ಯಾವುದೇ ರೀತಿ ಆ್ಯಕ್ಟ್ ಆಗ್ತಾಯಿಲ್ಲ. ನೀವು ನೋಡಿ, ಈ ಕಡೆ ಬಬಲ್ ಹೇಳ್ತಾಯಿದೆ, ಬಟ್ ಇಲ್ಲಿ ಯಾವುದೇ ರೀತಿ ಬಬಲ್ಸು ಇಲ್ಲ. ಸೊ ಏನೂ ಇಲ್ಲ, ಯಾವುದೇ ರೀತಿ ರಿಯಾಕ್ಷನ್ನೇ ಸ್ಟಾರ್ಟ್ ಆಗ್ತಾಯಿಲ್ಲ. ಯಾವಾಗಂದರೆ ಕ್ಯಾಲ್ಸಿಯಂ ಕಾರ್ಬೈಡನ್ನ ನಾವು ಪೆಟ್ರೋಲ್ ಹಾಕಿದಾಗ. ಬಟ್ ನಾವು ಯಾವಾಗಾದ್ರೆ ಬೆಂಕಿನ ಹಚ್ತೀವಿ, 2 ಫ್ಲೇಮ್ ಆಗುತ್ತೆ. ಯಾಕಂದರೆ ಪೆಟ್ರೋಲ್ ಈಸಿಯಾಗಿ ಫೈರ್ ಅಂದ್ರೆ ಬೆಂಕಿಯನ್ನು ಹತ್ಕೊಳ್ಳುತ್ತೆ, ಮತ್ತು ಇದರಲ್ಲಿ ಅಸಿಟಿಲಿನ್ ಗ್ಯಾಸ್ ಪ್ರೊಡ್ಯೂಸ್ ಆಗ್ತಾಯಿದೆ. ಸೊ ಅದಕ್ಕದು ಉರಿ ಹತ್ತೈತೆ ಇಲ್ಲಿ, ಯಾಕಂದರೆ ವಾಟ್ರು ಪ್ಲಸ್ ನಾವೇನಂದ್ರೆ ಕ್ಯಾಲ್ಸಿಯಂ ಕಾರ್ಬೈಡ್ನ ಹಾಕಿದಾಗ. ಇದು ಏನಕ್ಕಪ್ಪ ಅಂತಂದ್ರೆ, ನಾನು ಮೊದಲನೇದಾಗಿ ಹೇಳಿದ್ದೀನಿ ನಿಂಗೆ ಆಲ್ರೆಡಿ, ಕ್ಯಾಲ್ಸಿಯಂ ಕಾರ್ಬೈಡ ವಾಟರ್ ಜೊತೆ ಹಾಕಿದಾಗ ಏನು ಮಾಡುತ್ತಂದ್ರೆ ಅದೊಂದು ಅಸಿಟಿಲಿನ್ ಅನ್ನೋ ಒಂದು ಗ್ಯಾಸ್ ರಿಲೀಸ್ ಮಾಡುತ್ತೆ. ಸೊ ಈ ಅಸಿಟಿಲಿನ್ ಗ್ಯಾಸ್ ಏನಾಗುತ್ತೆ ಅಂದರೆ ಅದು ಉರಿ ಹತ್ತಿರುತ್ತೆ ಈಸಿಯಾಗಿ. ಸೊ ಇದು ನಾವು ಈಗ ಆಲ್ರೆಡಿ ನೋಡ್ತಾ ಇದ್ದೀವಿ, ಗ್ಯಾಸ್ ವೆಲ್ಡಿಂಗಲ್ಲೆಲ್ಲ ಇದೇ ಕ್ಯಾಲ್ಸಿಯಂ ಕಾರ್ಬೈಡ್ ಯೂಸ್ ಮಾಡ್ತಾರೆ. ಅದರಿಂದ ಅದು ಬೆಂಕಿ ಹತ್ಕೊಂಡು ಅದನ್ನು ವೆಲ್ಡಿಂಗೆಲ್ಲ ಯೂಸ್ ಮಾಡ್ತೀವಿ. ನಾವು ಆಲ್ರೆಡಿ ನಮ್ಮ ಹಳೆ ವಿಡಿಯೋದಲ್ಲಿ ಕ್ಯಾಲ್ಸಿಯಂ ಕಾರ್ಬೈಡನ್ನೇ ಯೂಸ್ ಮಾಡಿ ಏನು ಮಾಡಿದ್ವಿ ಅಂದರೆ ಮಂಕಿ ಗನ್ ಮಾಡಿದ್ದೀವಿ. ಅಲ್ಲೇನಾಗುತ್ತೆ ಅಂದರೆ ಕ್ಯಾಲ್ಸಿಯಂ ಕಾರ್ಬೈಡ್ ಯಾವಾಗ ನೀರು ಹಾಕ್ತೀವಿ, ಆ ಅಸಿಟಿಲಿನ್ ಗ್ಯಾಸ್ ಮಾಡುತ್ತಲ್ಲ, ಆ ಅಸಿಟಿಲಿನ್ ಗ್ಯಾಸ್ ಪ್ರೊಡ್ಯೂಸ್ ಮಾಡೋದ್ರಿಂದ ಅದು ಬ್ಲಾಸ್ಟ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಏನಾದರೂ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.